ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗೋಕಾಕ್ ಶಾಖೆ ವತಿಯಿಂದ ಈ ಗೋಕಾಕ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಈ ಗೋಕಾಕ್ ಒಂದು ಪ್ರತಿಷ್ಠಿತ ವಿದ್ಯಾ ಕೇಂದ್ರ ಆಗಿದೆ. ಹಾಗೆ ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ. ಅಂತ ಒಂದು ಪ್ರತಿಷ್ಠಿತ ನಗರದಲ್ಲಿ ಒಂದು ವಿಷಾದನೀಯ ಘಟನೆ ನಡೆದಿದೆ. ಯಾಕಪ್ಪ ಅಂತಂದ್ರೆ ನಾವು ನೋಡ್ಬೋದು, ಒಬ್ರು ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರೇ ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿದು ಅಂತ ಬಹಳ ವಿಷಾದನೀಯ. ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಏನೋ ಪಾಲಕರು ಒಳ್ಳೆ ಶಿಕ್ಷಣ ನೀಡ್ತಾರೆ ಅನ್ನೋ ಕಾರಣಕ್ಕಾಗಿ ತಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಕಳಿಸಿದಾಗ ಶಿಕ್ಷಕರು ಈ ರೀತಿ ಮಾಡುವುದು ಸರಿಯಲ್ಲ. ಅದಕ್ಕಾಗಿ ಏನು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಎಸಗಿದಂತಹ ಆರೋಪಿ ಇದಾರಲ್ಲ, ಆ ಆರೋಪಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು, ಆತನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹಾಗೆ ಈ ಗೋಕಾಕ್ ನಗರದಲ್ಲಿ ಪೊಲೀಸರು ಹಾಗೆ ಏನು ನಾನು ತಹಶೀಲ್ದಾರ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇನ್ನೂ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಈ ಗೋಕಾಕ್ ನಗರದಲ್ಲಿದ್ದಾವೆ. ಆ ಶಿಕ್ಷಣ ಸಂಸ್ಥೆಗಳಿಗೆ ತಾವೆಲ್ಲರೂ ಒಂದ್ಸರ್ತಿ ಭೇಟಿ ಕೊಟ್ಟು ಈ ತರ ವಿಷಯಗಳು ಎಲ್ಲಿಯೂ ಕೂಡ ಮುಂದೆ ಘಟನೆಗಳು ನಡೀಬಾರ್ದು ಅಂತ ಹೇಳಿ ತಾವೆಲ್ಲರೂ ಕೂಡ ಒಂದು ಅಭಿಯಾನವನ್ನು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಪೊಲೀಸರಿಗೂ ಹಾಗೆ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂತ ಇದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗೋಕಾಕ್ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಪ್ರತಿಭಟನೆ ಕಾರಣ ಇಲ್ಲಿ ನವೋದಯ ಕೋಚಿಂಗ್ ಸೆಂಟರ್ ಅಂತ, ಪ್ರಗತಿ ನವೋದಯ ಕೋಚಿಂಗ್ ಸೆಂಟರ್ ಒಬ್ಬ ಶಿಕ್ಷಕ ಶಿಕ್ಷಣ ಕಲಿಸೋದು ಬಿಟ್ಕೊಟ್ಟು ಏನ್ ಸಿಕ್ಕಿದ ಒಂದು 10-11 ವರ್ಷದ ಇಬ್ಬರ ಬಾಲಕಿಯರ ಮೇಲೆ ಅತ್ಯಾಚಾರವನ್ನ ಒದಗಿಸಿದಂತ ಸುದ್ದಿಯನ್ನು ಕೇಳಿ ಬಂದಿದೆ. ಈಗ ಅವನನ್ನು ಈಗ ಪೊಲೀಸರು ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ಕರೆ ನಮ್ಗೆ ಆದ್ಬೇಡ, ನಮ್ಗೆ ಗೇರಿಸಿ ಕಠಿಣ ಶಿಕ್ಷೆಯನ್ನು ಕೈಗೊಳ್ಳೋ ರೀತಿಯ ಒಂದು ನಮಗೆ ನ್ಯಾಯವನ್ನು ಒದಗಿಸಬೇಕು ಆ ವಿದ್ಯಾರ್ಥಿನಿಯರ ಮೇಲೆ. ಅದ್ರಗೋಸ್ಕರ ಈ ಪ್ರತಿಭಟನೆಯನ್ನು ನಗರದ ಬಸವೇಶ್ವರ ಸರ್ಕಲ್ ಇಂದ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡುವ ಮುಖಾಂತರ ಇಲ್ಲಿ ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ್ಯದಿಂದ ಇವತ್ತು ಬೆಳಗಾವಿ ವಿಭಾಗದಿಂದ ಗೋಕಾಕ್ ತಾಲೂಕಿನಲ್ಲಿ ಇಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ.